ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೊ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಏನಂತ ಹೇಳಿದ್ರೆ, ಇವತ್ತು ನಮ್ಮ ಟೀಮ್ ಔಟಿಂಗ್ ಅಂತೇಳಿ ಒಂದು ಸಿನಿಮಾ ಆ್ಯಂಡ್ ಲಂಚ್ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾನೀಗ ಒಬ್ಬಳೇ ಬಂದಿದ್ದೀನಿ. ಎಲ್ಲರೂ ಎಲ್ಲೋ ಇದ್ದಾರಂತೆ ಗೊತ್ತಿಲ್ಲ, ಒಳಗಡೆ ಇದ್ದಾರಂತೆ. ಸೊ ನಾನು ಮಾಲ್ ಒಳಗೆ ಎಂಟ್ರೆನ್ಸ್ ಆಗಿದ್ದೀನಿ, ಬಟ್ ನನಗೆ ಎಂಟ್ರಿ ಇದೆ ಗೊತ್ತಾಗಿಲ್ಲ. ಎಕ್ಸಿಟಲ್ಲಿ ಬಂದಿದ್ದೀನಿ ನಾನು. ಏನು ಗೊತ್ತಾ, ಒಬ್ಬಳೇ ಬಂದಿದ್ದೀನಿ. ಅವ್ರನ್ನೆಲ್ಲ ಈಗ ಹುಡುಕಬೇಕು, ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ಒಬ್ಬಳೇ ಮಾಲಿಗೆ ಬಂದಿರೋದು ನಾನು. ಅಯ್ಯೋ, ಭಯ ಆಗ್ತಿದೆ. ಅವ್ರು ಎಲ್ಲಿದ್ದಾರೆ? ಇವಾಗ ಕಾಲ್ ಮಾಡಿದ್ದೀನಿ, ಜಸ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ನಾನು ಇಲ್ಲೇ ಒಳಗಡೆ ಸುಮ್ಮನೆ ಸುತ್ತಾಡೋಣ ಅಂತ ಬಂದಿದ್ದೀನಿ. ಎಲ್ಲರೂ ನನ್ನೇ ನೋಡ್ತಿದ್ದಾರೆ. ಇವಳು ಏನು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಏನು ಮಾಡ್ತಿದ್ದಾಳೆ, ಮೊಬೈಲ್ ವೀಡಿಯೋ ಮಾಡ್ತಿದ್ದಾಳೆ ಅಂತ ಹೇಳಿ. ನಮ್ಮ ಟೀಮ್ ಅವರೆಲ್ಲ ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕ್ಬೇಕು ಇವಾಗ. ಸೊ ಆಮೇಲೆ ನಿಮ್ಗೆ ಇಲ್ಲೆಲ್ಲ ತೋರಿಸ್ತೀನಿ ಏನು ಅಂತ ಹೇಳಿ ಒಂದ್ಸತಿ. ಗೈಸ್, ಇವಾಗ ನಮ್ಮ ಮ್ಯಾನೇಜರ್ ಸರ್ ಬಂದಿದ್ದಾರೆ. ಸೊ ನಾನು ತೋರಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಹಿ ಈಸ್ ಮೈ ಫೇವ್ರೆಟ್ ಮ್ಯಾನೇಜರ್. ಸೊ ನಾನು ಇವ್ರ ಅಂಡರಲ್ಲೇ ಕೆಲಸ ಮಾಡೋದು, ಶ್ರೀಧರ್ ಸರ್ ಅಂತ ಹೇಳಿ. ಸೊ ಇವರು ಯಾಕೆ ನನಗೆ ಇವ್ರು ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಇವ್ರ ಡಿಸ್ಟಿಕ್ಕು ನಮ್ಮ ಡಿಸ್ಟಿಕ್ಕು ಒಂದೇ, ಶಿವಮೊಗ್ಗದವರು. ಇವ್ರು ನಮ್ಮವರು ಅಂತ ಫೀಲ್ ಆಗುತ್ತೆ. ಸರ್, ನನ್ನ ವ್ಯೂವರ್ಸಿಗೆ ಏನು ಹೇಳ್ತೀರಾ ಸರ್? ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಗೈಸ್, ಇವಾಗ ನೋಡಿದ್ರಲ್ಲ ಶ್ರೀಧರ್ ಸರ್ ಅಂತೇಳಿ. ಸೊ ಇವರ ಅಂಡರಲ್ಲೇ ನಾನು ಕೆಲಸ ಮಾಡೋದು. ಇವ್ರು ನಮ್ಮ ಮ್ಯಾನೇಜರು. ಇವ್ರ ಊರು ಶಿರ್ಸಿ ಹತ್ರ. ಸೊ ಹಾಗಾಗಿ ನಮಗೂ ಅವ್ರಿಗೂ ಸ್ವಲ್ಪ ನಿಯರ್ ಬೈ ಆಗುತ್ತೆ. ಸೊ ಇವಾಗೆಲ್ಲ ನಮ್ಮ ಟೀಮ್ ಅವ್ರು ಬಂದರು. ಸೊ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ. ಸೊ ಫಸ್ಟು, ಹಲೋ, ಐ ಆಮ್ ಸ್ನೇಹ ಅಂತ ಹೇಳಿ ಇವಾಗ ಜಾಯ್ನ್ ಆಗಿದ್ದಾರೆ. ಮೋಸ್ಟ್ಲಿ ಫೈನಾನ್ಸ್ ಇಂಟರ್ ಇಂಟರ್ನ್ಶಿಪ್ ಮಾಡಲಿಕ್ಕೆ ಜಾಯ್ನ್ ಆಗಿದ್ದಾರೆ, ಸ್ನೇಹ ಅಂತೇಳಿ. ಅದೇನು ಮೈ ಫೇವ್ರೆಟ್. ಸಾರಿ. ಸೊ ಇವ್ರು ಬರಲ್ಲ ಅಂತ ಹೇಳ್ತಾಯಿದ್ರು ವಿಡಿಯೋದಲ್ಲಿ. ಲಾಸ್ಟ್ ಟೈಮ್ ಇವ್ರು ವಿಡಿಯೋದಲ್ಲಿ ಬಂದಿದ್ದಕ್ಕಾಗಿ ಟ್ರೋಲ್ ಮಾಡ್ತಾರೆ ಅಂತ ಹೇಳಿ ಹಿಂಗಿದ್ರೆ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಚೆನ್ನಾಗಿ ಕಾಣಿಸ್ತೀವಿ ಅಂತ ಹಿಂಗೆ ಇಟ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಸ್ವಾತಿ ಔಟ್ಫಿಟ್ ನೋಡೋದು. ಔಟ್ಫಿಟ್ ನೋಡ್ಬೇಕಂತೆ. ಸ್ವಾತಿ ಔಟ್ಫಿಟ್ ಇದು ಚೆನ್ನಾಗಿ ಕಾಣಿಸ್ತಿದ್ದೆ ಸ್ವಾತಿ. ಸೊ ಸ್ವಾತಿ, ನನ್ನ ಚಾನಲ್ಗೆ ಲಾಸ್ಟ್ ಟೈಮ್ ಏನೋ ಒಂದು ಹೇಳಿದ್ದೆ, ಇವಾಗ ಒಂದು ಏನಾದರೂ ಹೇಳಿ ಸ್ವಾತಿ. ನೀನು ಹೇಳಿದ್ರೆ ಕ್ಲಿಕ್ ಆಗುತ್ತೆ ಅಂತ. Okay, guys, please follow this channel. She needs some support and she want to go Big Boss actually. That's why she is struggling more. Please like and share. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಆ್ಯಂಡ್ ನೆಕ್ಸ್ಟ್, ನಿಮ್ಮದು ಊರಿನ ಬಗ್ಗೆ ಒಂದು ಡೈಲಾಗ್ ಹೇಳಿದ್ರು. ಎಂತ ಸಾವ ಶೂಟ್ ಮಾಡಬೇಕು. She is from Kundapura, so like that she told that dialogue because she's nearby famous hero is there, right? Rishabh Shetty and Rakshit Shetty. So ಅವ್ರ ಹೆಸರು ಕೂಡ ಸ್ವಾತಿ ಶೆಟ್ಟಿ ಅಂತ ಹೇಳಿ. ಸೊ ಅವರು ಅಲ್ಲಿಯವರೇ. ಸೊ ಜಾಸ್ತಿ ಅವ್ರ ಮೂವಿನೇ ನೋಡ್ತಾರೆ ಜಾಸ್ತಿ. ಸೊ ಹಾಗಾಗಿ ಸೊ ಗೈಸ್, ಇವಾಗ ಒಳಗಡೆ ಬಂದಿದ್ದೀವಿ. ಇವ್ರು ಬಂದಾದ್ಮೇಲೆ ಸ್ವಲ್ಪ ಸೆಕ್ಯೂರ್ ಫೀಲ್ ಆಗ್ತಿದೆ. ಒಬ್ಬಳೇ ಬಂದಾಗ ಒಬ್ಬಳೇ ವೀಡಿಯೋ ಮಾಡ್ತಿದ್ನಲ್ಲ, ಒಂಥರ ಅನಿಸ್ತಾ ಇತ್ತು. ಇವಾಗ ಇವ್ರು ಇದ್ದಾರಲ್ಲ, ಸೊ ಏನಂತ ಅನಿಸ್ತಾ ಇಲ್ಲ. ಸೊ ಹಂಗಾಗಿ ಸೊ ಸುಮ್ಮನೆ ಇವಾಗ ರೌಂಡ್ ಹೊಡಿತಾ ಇದ್ವಿ. ಎಲ್ಲರೂ ಬಂದಿಲ್ಲ. ಸೊ ಒಬ್ಬೊಬ್ಬರು ಒಂದು 4 to 5 ಮೆಂಬರ್ಸ್ ಬರಬೇಕು. ಸೊ ಹಾಗಾಗಿ ಎಲ್ಲರೂ ಕೂಡ ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ಇವ್ರ ಜೊತೆಗೆ ಹಿಂಗೆ ವಾಕ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲಿ ಒಳಗಡೆ ಎಲ್ಲ ತುಂಬ ಎಕ್ಸ್ಪೆನ್ಸಿವ್. ತೊಗೊಳೋದಕ್ಕಂತೂ ಏನೋ 1-2 ತೊಗೊಳ್ಬೋದು ಬಿಟ್ಟರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಅಲ್ಲೆಲ್ಲ ಪರ್ಚೇಸ್ ಮಾಡಲಿಕ್ಕಾಗಲ್ಲ, ಶಾಪಿಂಗ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಹೋಗೋಣ, ತಗೊಳಕ್ಕಂತ ಆಗಲ್ಲ. ಕಣ್ಣಲ್ಲಿ ನೋಡೋಣ, ಅದು ನೋಡೋಕ್ಕೇನು ದುಡ್ಡು ಕೊಡಬೇಕಂತ ಏನಿಲ್ಲ ಅಲ್ಲ. ಸೊ ಹಾಗಾಗಿ ಎಲ್ಲರೂ ನಗೋದಷ್ಟೇ. ಈಸ್ ಮೈ MD ವೆಂಕಟ್ ಸರ್ ಅಂತೇಳಿ. ಬಟ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್. ಮಾತಾಡ್ತಾ ಹೋಗೋಣ. ಹೌದು, ಏನು ಮಾತಾಡಬೇಕು? ಕರ್ನಾಟಕದಲ್ಲಿ ಇರುವಾಗ ಈ ಕಾವೇರಿ ನೀರು ಕುಡಿದ ಮೇಲೆ ಕನ್ನಡ ಬರಲೇಬೇಕು. ಸ್ಪಿರಿಟ್ ಮೂವಿ. ಸೊ ಎಷ್ಟೋ ಜನ ಕರ್ನಾಟಕದಲ್ಲಿ ಇರ್ತಾರೆ, ಬಟ್ ಕನ್ನಡ ಮಾತಾಡೋದು. ಬಟ್ ಇವ್ರು ಎಷ್ಟು ಚೆಂದ ಕನ್ನಡ ಮಾತಾಡ್ತಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಇವಾಗ ಮೂವಿ ನೋಡೋಕೆ ಹೋಗ್ತೀವಿ ಸರ್. ನಮ್ಗೆ ಆ್ಯಕ್ಚುಲಿ ಹಿಂದಿ ಅರ್ಥ ಆಗಲ್ಲ. ನಾನು ಫಸ್ಟ್ ಟೈಮ್ ಹಿಂದಿ ಮೂವಿಗೆ ಹೋಗ್ತಾ ಇರೋದು.
ಎಲ್ಲರೂ ನಕ್ಕಾಗ ನಗೋದು ಗೈಸ್, ಎಲ್ಲರೂ ಬೇಜಾರಾದಾಗ ಬೇಜಾರಾಗೋದಷ್ಟೇ. ಸೊ ಕರ್ನಾಟಕದಲ್ಲಿ ಇದ್ಮೇಲೆ ಹೆಂಗೆ ಕನ್ನಡ ಕಲಿಬೇಕು, ಹಂಗೆ ಭಾರತದಲ್ಲಿ ಇದ್ಮೇಲೆ ಹಿಂದಿ ಕಲೀಲೇಬೇಕು. ಹಿಂದಿ ಇಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್. ಗೈಸ್ ನಂಗೆ ನಿಜ ಹಿಂದಿ ಬರಲ್ಲ, ಬಟ್ ಹಿಂದಿ ಮೂವಿ ಹೋಗ್ತಿರೋದೇ ಇದೆ ಫಸ್ಟ್ ಟೈಮು. ಬಟ್ ನನಗೆ ಏನು ಹಿಂದಿ ಅರ್ಥ ಆಗಲ್ಲ. ಟೀಕೆ ಅಚ್ಚಹು ತುಮಾರ ನಾಮ್ ಕವನೆ ಇದೆ, ಇಷ್ಟು ಬಿಟ್ಟರೆ ಬೇರೆ ಏನು ಬರಲ್ಲ ನನಗೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಮೂವಿ ನೇಮ್ ಸರ್ ಧಮಾಲ್ ಅಂತ ಇದೆ. ಸೊ ನನಗೆ ಆ ಮೂವಿ ರಿವ್ಯೂ ಅರ್ಥ ಆದರೆ ರಿವ್ಯೂ ಕೊಡ್ತೀನಿ. ಓಕೆ ಬಾಯ್ ಗೈಸ್. ಇವಾಗ ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಸ್ಟೇರ್ ಕೇಸಲ್ಲಿ. ನನಗೆ ಇದ್ರಲ್ಲಿ ಹೋಗ್ಬೇಕಂದ್ರೇ ಭಯ. ಎಂತಕ್ಕೆಂತ ಹೇಳಿದ್ರೆ ಎಲ್ಲಿ ಜಾರು ಬಂದರೆ, ಓ ಸಾರಿ, ನಾನು ಇದ್ದೇ ಇದ್ದಾರೆ ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ. ನೋಡಿದ್ರೆ ಹಿಂದೆನೇ ಹೋಗಿದ್ದಾರೆ. ಇನ್ನೊಬ್ರು ಆ್ಯಡ್ ಆದರು, ಅನುಷಾ ಅಂತೇಳಿ, ಲಾಸ್ಟ್ ಬಂದಿದ್ದಾರಲ್ಲ ಅವರು. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಸತಿ? ಕಾಫಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ಥರ ಮಾಲಲ್ಲಿ ಬಂದು ವಿಡಿಯೋ ಮಾಡ್ತಿರೋದು. ಸೊ ಒಂಥರ ಭಯನೂ ಆಗ್ತಾ ಇದೆ, ಇನ್ನೊಂದು ಕಡೆ ಒಂಥರ ನಾಚಿಕೆನೂ ಆಗ್ತಿದೆ. ಅಯ್ಯೋ ಎಲ್ಲರೂ ನನ್ನೇ ನೋಡ್ತಾರಲ್ಲ ಅಂತೇಳಿ. ಸೊ ಗೈಸ್, ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಖುಷಿಗೋಸ್ಕರ ಮಾಡಬೇಕು. ಸೊ ಇನ್ನೊಬ್ಬರು ನೋಡ್ತಾರೆ, ಅವ್ರು ಹಂಗೆ ಅಂದ್ಕೊಳ್ತಾರೆ, ಇವ್ರು ಹಿಂಗೆ ಅಂದ್ಕೊಳ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ತಾರೆ. ಸೊ ನಾವು ಇವಾಗ ಸಾಯ್ತೀವೋ, ನಾಳೆ ಸಾಯ್ತೀವೋ, ಇನ್ನೊಂದು 10 ನಿಮಿಷಕ್ಕೆ ಸಾಯ್ತೀವೋ ಗೊತ್ತಿಲ್ಲ. ಸೊ ಯಾರೋ ಏನೋ ಅಂದ್ಕೊಳ್ತಾರೆ ಅಂತೇಳಿ ನಾವು ಯಾಕೆ ತಲೆ ಕೆಡ್ಸ್ಕೊಳ್ಳೋಣ ಅಲ್ವಾ? ನಾನು ಕರಿತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೊತ ಮುಂದೆ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಯಾವುದಾದ್ರೂ ಒಂದು ನಾನು ಸ್ಲಿಪ್ಪರ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಬಂದಾದ್ಮೇಲೆ ಪ್ರೈಸ್ ಎಲ್ಲ ನೋಡೋದ್ಮೇಲೆ ಸುಮ್ಮನೆ ನೋಡಬೇಕಷ್ಟು ಬಿಟ್ಟರೆ ಇಲ್ಲಿ ತೊಗೊಳೋದಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ಸೊ ಇವಾಗ ಕರಿತಾ ಇದ್ದಾರೆ, ಬೈತಾ ಇದ್ದಾರೆ, ಬೇಗ ಬಾ ಅಂತ ಹೇಳಿ. ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ. ಹಾಯ್ ಅನುಷಾ. ಸೊ ಇವರು ಅನುಷಾ ಅಂತೇಳಿ ನಮ್ಮ ಟೀಮ್ಗೆ ಇವಾಗ ನನ್ನ ವ್ಯೂವರ್ಸಿಗೆ ಏನು ಹೇಳ್ತೀರಾ ಅನುಷಾ? ಏನು ಹೇಳಲ್ಲ ಅಂದರೆ ತುಂಬ ಸೈಲೆಂಟ್, ತುಂಬ ಇನ್ನೋಸೆಂಟ್. ಸೊ ಇವತ್ತು ನನಗೆ ಇದು ಟೀಮ್ ಔಟಿಂಗ್ ಮೋಸ್ಟ್ಲಿ 2ನೇದು 2 ಆ್ಯಂಡ್ 3ನೇದು ಆಗಿದೆ. ಇಲ್ಲಿಗೆ ಈ ಕಂಪ್ನಿ ಜಾಯ್ನ್ ಆದಲ್ಲಿಂದ ಒಂದು 3 to ಟೈಮ್ ಆಗಿದೆ. ಬಟ್ ಇದು ಫೋರಮ್ ಮಾಲು. ಈ ಮಾಲಿಗೆ ಬಂದಿರೋದು ಇವತ್ತೇ ಫಸ್ಟು. ನಾನು ಇಷ್ಟು ದಿನ ಬಸ್ಸಲ್ಲಿ ಹೋಗಬೇಕಾದ್ರೆ ಹೊರಗಡೆಯಿಂದ ನೋಡ್ತಾ ಇದ್ದೆ, ಒಳಗಡೆ ಬಂದಿರಲಿಲ್ಲ. ಸೊ ನಂಗೆ ಮಾಲಿಗೆಲ್ಲ ಬರೋದೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಎಂತಕ್ಕಂತ ಹೇಳಿದ್ರೆ ನಾವು ತಗೊಳ್ಳೋವಂಥದ್ದು ಏನೂ ಇಲ್ಲ ಇಲ್ಲಿ. ಅಷ್ಟೊಂದು ಕಾಸ್ಟ್ಲಿದೆಲ್ಲ ಹಾಕ್ಕೊಂಡು ಆಡಂಬರ ತೋರಿಸೋ ಅವಶ್ಯಕತೆ ಇಲ್ಲ. ನಮ್ಮ ಪ್ರೈಸಿಗೆ, ಅಫೋರ್ಡೆಬಲ್ ಪ್ರೈಸಿಗೆ ಏನು ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲಿ, ಅಲ್ಲಿ ಇಲ್ಲಿ ಏನು ಸಿಗುತ್ತೆ ನನಗೆ ಅದೇ ಸಾಕು. ಸೊ ಇಲ್ಲೆಲ್ಲ ಪರ್ಚೇಸ್ ಮಾಡೋ ಅಷ್ಟು ಅರ್ನ್ ಮಾಡಲ್ಲ ನಾನು. ಸೊ ಏನಕ್ಕೆ ಸುಮ್ಮನೆ ಅಲ್ವಾ? ಸೊ ನಾನು ಜಾಸ್ತಿ ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ಪರ್ಚೇಸ್ ಮಾಡಲ್ಲ ವಿತೌಟ್ ಗೋಲ್ಡ್ ಒಂದು ಬಿಟ್ಟು. ಸೊ ಇದನ್ನೆಲ್ಲ ಕೂಡ ಇಲ್ಲಿ ಬಂದು ಸ್ಲಿಪ್ಪರ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಇದನ್ನೆಲ್ಲ ಸ್ಯಾಂಡಲ್ಸ್ ಆಗಿರ್ಬೋದು, ಇದನ್ನೆಲ್ಲ ತೊಗೊಳಲ್ಲ. ಮಾಲಲ್ಲಂತೂ ತೊಗೊಳೋದೇ ಇಲ್ಲ. ಸೊ ಹಾಗಾಗಿ